ಮೀನು ಏನಿರ್ಬೋದು ಅಂದರೆ ಸ್ವಲ್ಪ ಡೆಲಿಕೇಟ್ ಮೀನು ಡ್ಯಾನಿಯೋ ಎಲ್ಲ ಬದುಕುವುದಿಲ್ಲ ಇಲ್ಲಿ ನೀರಷ್ಟು. ಹಾಂ ನೀರಿಂದ ಇನ್ನೊಂದು ಇಲ್ಲ ಈ ಜಾಗದಲ್ಲಿ ಇನ್ಲೆಟ್ಟು ಒಳ್ಳೆ ಸ್ವಲ್ಪ ಪ್ಯೂರ್ ನೀರೇ ಒಳಗೆ ಬರ್ತಿರೋದು. ಹೊರಗೆ ಹೋಗೋದು ಸಾಧಾರಣ ಪ್ಯೂರೇ, ಡ್ಯಾಮೇಜ್ ಆಗ್ತಾ ಇರೋದು ಇದಕ್ಕೆಲ್ಲ ರಬಲ್ ಹಾಕಿ ಗದ್ದೆಗೆಲ್ಲ. ಅದೊಂದು ಈ ಸೈಡಲ್ಲಿ ಸಿಟಿ ಕಡೆಯಿಂದ ಈ ಕಡೆಯಿಂದ ಚಿಕನ್ ವೇಸ್ಟು ಅದು ಇದು ಸ್ವಲ್ಪ ನೀರಿಗೆ ಡಂಪ್ ಮಾಡ್ತಾರೆ ತಂದು. ಹಾಂ ಸೊ ನೀರು ಹೊರಗೆ ಹೋಗೋ ಭಾಗದಲ್ಲಿ ಸಿಟಿ ಇರೋ ಭಾಗದಲ್ಲಿ ಸಿಟಿ ಗಾರ್ಬೇಜ್ ಬಿಸಾಕ್ತಾರೆ. ಹಿಂದ್ಗಡೆಯಿಂದ ಸ್ವಲ್ಪ ಅಗ್ರಿಕಲ್ಚರ್ ಮಾಡಿದ್ದು ಸ್ಪ್ರೇ ಇದೆಲ್ಲ ಬರ್ತದೆ. ಆ ಕಡೆ ಈ ಕಡೆ ಸ್ವಲ್ಪ ಕಸ ಕೂಡ ಬಿಸಾಕ್ತಾರೆ. ಸೊ 4 ದಿಕ್ಕಿಂದ ಅಟ್ಯಾಕ್ ಆಗ್ತಾ ಉಂಟು ಇದಕ್ಕೆ ಜಾಗಕ್ಕೆ, ಡ್ಯಾಮೇಜ್ ಆಗಲಿಕ್ಕೆ. ನೀರು ಸಾಧಾರಣ ಶುದ್ಧತೆ ಇದೆ, ಮೀನಿನ್ನು ಬದುಕಿದೆ, ಆದರೆ ಜಾಸ್ತಿ ಜಾತಿ ಇಲ್ಲ. ಯಾವ ಜಾತಿ ಇದೆ ಈಗ? ರಸ್ಬೋರ ಇದೆ. ತೋರಿಸು ಎಲ್ಲಿದೆ ರಸ್ಬೋರ ಅಂತ. ಹಾಂ ಇದು ಈ ಕ್ಯಾಮ್ರಾದ ಅಷ್ಟೆಲ್ಲ ಕಾಣೋದಿಲ್ಲ, ಆದರೆ ಇದೆ. ಹಾಂ ರಸ್ಬೋರ, ಕಿಲಿ ಫಿಶು, ಮತ್ತು ಪುಂಟಿಯಸ್ ಇದೆಯಾ? ಗರ್ರ ಇಲ್ಲ, ಮುಂಚೆ ಈಗಿಲ್ಲ. ಪುಂಟಿಯಸ್ ಇದೆ. 3 ಜಾತಿ ಮೀನು. ಮತ್ತು ಒಂದು ಇದಿರ್ಬೋದು, ಸ್ನೇಕ್ ಹೆಡ್ಡು, ಯಾವುದೋ ಒಂದು ಕ್ಯಾಟ್ ಫಿಶ್ ಇರ್ಬೋದು. ಕ್ಯಾಟ್ ಫಿಶ್ ಇದೆಯಾ ನೋಡು, ಆಫ್ರಿಕಾದ ಕ್ಯಾಟ್ ಫಿಶ್, ಅದು ನಮ್ಮ ದೇಶದ ಕ್ಯಾಟ್ ಫಿಶನ್ನು ನೋಡಿದಾಗಾಯಿತು. ಒಮ್ಮೊಮ್ಮೆ ರೇರ್ ಐಟಮ್ಸ್ ಇರ್ತದೆ ಇಂಥ ಅಲ್ಲಿ. ಗಾಟ್ ಇಟ್, ಫುಲ್ ಹಾಳಾಗಿಲ್ಲ ಅಲ್ಲ. ಹಾಂ ಅದಕ್ಕೋಸ್ಕರ ಸೊ ಕ್ಯಾಟ್ ಫಿಶ್ ಯಾವುದಿದೆ ಅಂತ ನೋಡಿದಾಗಾಯಿತು. ಇದು ಏನಾದ್ರ ಹೆಸರು, ಆ ತಲೆ ಮೇಲೆ ವೈಟ್ ಡಾಟ್ ಇರೋದು ಕಿಲಿ ಫಿಶ್. ಹಾಂ ಕಿಲಿ ಫಿಶೇ ಹೆಚ್ಚಾಗ್ತಾ ಹೋಗ್ತದೆ. ಸಮುದ್ರ ಬದಿ ಹೋದಾಗಲೂ ಮ್ಯಾನ್ಗ್ರೋವ್ ಹತ್ರ ಎಲ್ಲ ಕಿಲಿ ಫಿಶೇ ಜಾಸ್ತಿ. ಬೇರೆ ಮೀನು ಅಂದರೆ ಕೊಳಕ್ಕೆ ನೀರಲ್ಲಿ ಬದುಕ್ತದೇನೆ ಅದು. ಆಮೇಲೆ ಅದ್ರದ್ದು ಆಹಾರ ಏನು ಅದರ ಸ್ವಲ್ಪ ಸ್ಟಡಿ ಮಾಡಬೇಕು. ಸೊಳ್ಳೆದೆಲ್ಲ ತಿಂತದ ಏನು ಸಮಾಚಾರ ಅಂತ. ಹಾಂ ಅದ್ರದ್ದು ಆಹಾರ ನೋಡಬೇಕು. ರಸ್ಬೋರ ಎಲ್ಲ ಕಡೆ ಇದೆ. ಟಫ್ ನಂಬರ್ 1 ವೆಸ್ಟ್ ಕೋಸ್ಟಿಂದ ರಸ್ಬೋರನೇ. ಗರ್ರ ಇಲ್ಲ, ಹೋಯ್ತು. ಲೋಚಿರ್ಲಿಕ್ಕಿಲ್ಲ. ಯಾವುದು? ಕ್ಯಾಟ್ ಫಿಶು ಮತ್ತು ಸ್ನೇಕ್ ಹೆಡ್ ಇರ್ತದೆ ಹೆಚ್ಚಾಗಿ. ಕಪ್ಪೆ ಒಂದು ಇಲ್ಲ ಅಲ್ಲ. ಕಪ್ಪೆ ಇಲ್ಲದೆ ಇರೋದ್ರಿಂದ ನೀರು ಕಂಟಾಮಿನೇಷನ್ ಆಗಿದೆ ಅಂತಲೇ ಅರ್ಥ. ಆ ಕಡೆ ಈ ಕಡೆ ಇರೋ ಮನೆಯವ್ರದ್ದು ವೇಸ್ಟು, ಇನ್ನು ಸ್ಪ್ರೇ ಎಲ್ಲ ಹೊಡಿತಲ್ಲ ಜಿರಳೆಗೆ, ಅದಕ್ಕೆ ಸೋಪು ಗೀಪು ಅದೆಲ್ಲ ಬಂದು ಸೇರಿರಬೇಕು. ಅದಕ್ಕೋಸ್ಕರ ಕೆಲವು ಇದು ಹೋಗಿದೆ. ಪ್ಯಾರಡೈಸ್ ಫಿಶ್ ಇತ್ತ ಹಿಂದಿನ ವರ್ಷ, ಈ ವರ್ಷ ಇರ್ಬೋದು ಅದು ನೋಡು, ಅಥವಾ ಸಂಖ್ಯೆ ಕಮ್ಮಿ ಆಗಿರ್ಬೋದು. ಸೊ ಇದೆಲ್ಲ ಅಬ್ಸರ್ವೇಷನ್. ಆ ಕಡೆ ಈ ಕಡೆ ವೆಡೇಲಿಯಾ, ಯೆಲ್ಲೋ ಫ್ಲವರ್ ವೆಡೇಲಿಯಾ. ಓಕೆ, ಇದು ಬಂದರೆ ಸ್ವಲ್ಪ ಸಾಧಾರಣ ನೇಟಿವ್ ಪ್ಲಾಂಟ್ಸ್ ಎಲ್ಲ ಮುಗೀತು ಅಲ್ಲಿಗೆ. ಎಲ್ಲ ಕಡೆ ಕಂಡು ಬರೋ ಒಂದು ಇನ್ವೇಸಿವ್ ಇದದು. ಸೊ ದಟ್ ಈಸ್ ದ ಕಂಡೀಷನ್ ಆಫ್ ದಿಸ್ ವೆಟ್ಲ್ಯಾಂಡ್ ಟುಡೇ. ಗೊತ್ತಾಯ್ತಲ್ಲ? ಇದನ್ನು ಸರಿ ಅಬ್ಸರ್ವ್ ಮಾಡಿದರೆ ರಿಪೇರಿ ಮಾಡೋದು ಹೇಗೆ ಅಂತ ಐಡಿಯಾ ಆಗೋದು. ಇಲ್ದಿರ ಅಂತ ಏನಿದೆ ಅಂತ ಗೊತ್ತಿಲ್ಲದ್ರೆ ಏನು ರಿಪೇರಿ ಮಾಡೋದು? ಮುಂದೆ ನೀರು ಶಾರ್ಟೇಜ್ ಆಯಿತು, ಇದೆಲ್ಲ ಬೇಕು ಅಂತಾದರೆ ಜನ ಸ್ವಲ್ಪ ಇದಕ್ಕೆಲ್ಲ ಐಡಿಯಾ ಬೇಕಾಗ್ತದೆ. ಸೊ ಅಂಥ ಐಡಿಯಾಕ್ಕೆಲ್ಲ ಈಗ ಅಬ್ಸರ್ವೇಷನ್ ಮಾಡಿದರೆ ಗೊತ್ತಾಗೋದು. ಇಲ್ಲೊಂದು ಬಂತು.